ಊಟ ಮಾಡಿದ ಕೂಡಲೇ ಮಲಗಿದ್ರೆ ಏನಾಗ್ತದೆ ಅಂದರೆ ಈ ಹೊಟ್ಟೆಯ ಬೇರೆ ಬೇರೆ ಅಂಗಗಳಿವೆ ಅಲ್ಲ, ಇದೆಲ್ಲ ಈ ನಾನು ಫ್ಲಾಟ್ ಮಲಗಿದ ಕೂಡಲೇ ಅದೆಲ್ಲ ನಮ್ಮ ಹೊಟ್ಟೆಯನ್ನು ಒತ್ತುತ್ತದೆ. ಆಗ ಹೊಟ್ಟೆ ಸ್ವಲ್ಪ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ಹೊಟ್ಟೆಯ ಕಂಟೆಂಟ್ಸ್ ದೊಡ್ಡೆಯಲ್ಲಿ ಬರುವುದು ಸಾಧ್ಯ ಉಂಟು. ಅದರೊಟ್ಟಿಗೆ ಆಸಿಡ್ ಬರ್ಬೋದು, ಅದು ಸಕ್ಕಾಗಿ ಮತ್ತೆ ಆಸಿಡ್ ರಿಫ್ಲೆಕ್ಸ್ ಎಲ್ಲ ಬರ್ತದೆ. ಅದರಿಂದ ನಿಮೋನಿಯಾ ಬರ್ತದೆ, ಕೆಮ್ಮು ಬರ್ತದೆ, ಅದೆಲ್ಲ ಬರ್ತದೆ. ಅದು ಆರೋಗ್ಯಕ್ಕೆ ಒಳ್ಳೆದಲ್ಲ. ಆದರೆ 1 ಗಂಟೆ 1.5 ಗಂಟೆ ಬಿಟ್ರೆ, ಸಾಧ್ಯ ಇದ್ರೆ 2 ಗಂಟೆ ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಎಲ್ಲ ಅದು ಅಷ್ಟೊತ್ತಿಗೆ ಹೊಟ್ಟೆಯನ್ನು ಬಿಡುತ್ತದೆ, ಹೆಚ್ಚಿನ ಆಹಾರ ಹೊಟ್ಟೆಯಿಂದ ಕರಳಿಗೆ ಹೋಗ್ತದೆ. ಅವಾಗ ಏನು ಪ್ರೆಷರ್ ಆಗ್ಲಿಕ್ಕಿಲ್ಲ, ಸುಖ ನಿದ್ರೆ ಬರ್ತದೆ. ಪ್ರತಿಯೊಬ್ಬನಿಗೂ ನಿದ್ರೆ ಬೇಕು. ನಿದ್ರೆ ನಮ್ಮನ್ನು ರಿಜ್ಯುವಿನೇಟ್ ಮಾಡ್ತದೆ, ನಮ್ಮ ಎಲ್ಲ ಕೆಲಸಗಳನ್ನು ಚುರುಕುಗೊಳಿಸ್ತದೆ. ನಿದ್ರೆಯಿಂದ ಮನಸ್ಸು ಕೂಡ ಚುರುಕಾಗ್ತದೆ. ಹಾಗೆ ನಿದ್ರೆ ಅಗತ್ಯ ಉಂಟು. ಆದರೆ ಎಷ್ಟು ನಿದ್ರೆ ಬೇಕು ಅಂತ ಸತ್ಯ ನನ್ನ ಹತ್ರ ಹೇಳಿ ಕೇಳಿದರೆ ನನಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ, ಇದು ನನ್ನ ಅಭಿಪ್ರಾಯ, ಇನ್ನು ನಾನು ಕೋಟ್ ಮಾಡಿ ಯಾವ ಪುಸ್ತಕದಲ್ಲಿ ಉಂಟು ಅಂತ ಕೇಳಬೇಡಿ. ನನ್ನ ಅಭಿಪ್ರಾಯದಲ್ಲಿ ನಮಗೆ ಎಷ್ಟು ನಿದ್ರೆ ಬೇಕು ಅಂತ ನಮ್ಮ ದೇಹಕ್ಕೆ ಗೊತ್ತುಂಟು. ನಮಗೊಂದು ಇಂಟರ್ನಲ್ ಒಂದು ಇನ್ಬಿಲ್ಟ್ ಇಂಟ್ಯೂಷನ್ ಉಂಟು, ಅದು ಗೊತ್ತುಂಟು ನಮಗೆ. ಅದನ್ನು ನಾವು ಇಂಟ್ಯೂಷನ್ನ ಬಿಟ್ಟು ಇಂಟೆಲೆಕ್ಟನ್ನು ಶುರು ಮಾಡಿ ಪುಸ್ತಕದಲ್ಲಿ 8 ಗಂಟೆ ಬೇಕು, ನಾನು 8 ಗಂಟೆ ಮಲಗಬೇಕು ಅಂತ ಟೆನ್ಷನ್ ಮಾಡಿಕೊಳ್ಳೋದಕ್ಕಿಂತ ನನಗೆ ಎಷ್ಟು ನಿದ್ರೆ ಬಂದಿದೆ ಸಾಕು ಬಸ್. ನಾನು ಕೆಲವು ಸಲ 5 ಗಂಟೆ ಆಗುವಾಗ ಒಂದು ಎಚ್ಚರಿಕೆ ಆಗ್ತದೆ, ತುಂಬ ಒಳ್ಳೆ ರಿಲ್ಯಾಕ್ಸ್ ಆದಾಗ ಆಗ್ತದೆ. ಆ ದಿವಸ ನಾನು ಮತ್ತೆ ಪುನಃ ಮಲಗಬೇಕು ಅಂತ ಪ್ರಯತ್ನ ಮಾಡಿದ್ರು ನಿದ್ರೆ ಬರೋದಿಲ್ಲ, ಸುಖದಲ್ಲಿರ್ತೇನೆ ನಾನು. ಈಗ ನಾನು ಏನು ಮಾಡಿದೆ, ನನ್ನ ದೇಹಕ್ಕೆ ಗೊತ್ತುಂಟು ನನಗೆ ಎಷ್ಟು ಗಂಟೆ ನಿದ್ರೆ ಬೇಕು ಅಂತ. ಹೇಳೋದು ಅದಕ್ಕೆ ಇದು ಮಾಡಲಿಕ್ಕಿಲ್ಲ. ಹಾಗಾಗಿ ಎಷ್ಟು ನಿದ್ರೆ ಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ನಿದ್ರೆ ಬೇಕು ಅಂತ ಮಾತ್ರ ಗೊತ್ತುಂಟು. ನಿದ್ರೆ ಒಂದು ನಮ್ಮ ದೇಹದ ಬಹಳ ಮುಖ್ಯ ಕ್ರಿಯೆ. ಆ ನಿದ್ರೆ ಸರಿಯಾಗಿ ಇಲ್ಲದಿದ್ದರೆ ದೇಹವನ್ನು ರಿಜ್ಯುವಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಪುನಃ ಅದನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಆರೋಗ್ಯಕ್ಕೆ ಮುಖ್ಯ.